ಯೋಗಿ ಬ್ರೋ ಜಾಯ್ನ್ ಆಗಿದ್ದಾರೆ. ಜೀವನದಲ್ಲಿ ಈ ದಿನ ಯಾವತ್ತೂ ಅಯ್ಯೋ ಪಕ್ಕ ಏನೋ ಆಗ್ಬಿಟ್ಟು ಅದಕ್ಕೆ ಇದು ನೋಡ್ಲಿ ಎತ್ಕೊಂಡೋಗಿ ಯಾವ್ದೋ ಬಾರ್ ಮುಂದೆ ನಿಲ್ಸು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಆ್ಯಕ್ಚುಲಿ ನಮ್ಮ ಜೊತೆ ಯೋಗಿ ಬ್ರೋ ಜಾಯ್ನ್ ಆಗಿದ್ದಾರೆ. ಬ್ರೋ ಮೂವಿ ಹೆಂಗಿತ್ತು? ಆಸಮ್ನೆಸ್ ಓವರ್ಲೋಡೆಡ್. ಅದ್ರ ಜೊತೆಗೆ ಹಾಯ್ ಗೋಕುಲ್. ಹಾಯ್. ಇಡೀ ಫುಲ್ ಮಾಲ್ ಫುಲ್ ಗೋಕುಲ್ ಒಬ್ಬನೇ ಓಡಾಡ್ತಾನೆ. ಖಾಲಿ ಮಾಲ್, ಖಾಲಿ ಬಂದಾಗ ಫುಲ್ ರಶ್ ಇತ್ತು. 1 ಗಂಟೆಗೆ ಬಂದರೆ ಇನ್ನೇನಾಗುತ್ತೆ. ಒಂದು ಕಾಲ ಬಂದಿದ್ದು 10:30 ಶೋಗೆ. 10:30 ಮುಗಿಸ್ಕೊಂಡು ಸಡನ್ನಾಗಿ ಯಾಕೆ ಲಾಗ್ ಮಾಡಿದ್ದು ಅಂತಂದರೆ ಫುಲ್ ಮಾಲೆಲ್ಲ ಖಾಲಿ ಆಗೈತಲ್ಲ ಮಚ್ಚ. ಅಯ್ಯೋ ಐಫೋನ್ ಎಲ್ಲ ಓದ್ಕೊಂಡೋಗ್ಬಿಟ್ಟವ್ರಲ್ಲ ನೋಡಲ್ಲಿ, ಏನಿದೆ ಫುಲ್ ಖಾಲಿ ಐತೆ. ಹಾಂ ಹಂಗೆ ಐತೆ ಎಲ್ಲ ಖಾಲಿ ಫುಲ್ ಮಾಲ್ ನಾವೇ ಓಡಾಡ್ತಿದ್ವಿ ಗೈಸ್. ನಾವು ಅವಾಗಲೇ ಇಲ್ಲಿ ಬರ್ಬೇಕಾರೆ ಫುಲ್ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಬಿಫೋರ್ ಆಫ್ಟರ್ ಅಂತ ಅಯ್ಯೋ ಬಿಫೋರ್ ತೆಗ್ದೇ ಇಲ್ಲ ಮಚ್ಚ. ಬಟ್ ಓರಿಯನ್ ಮಾಲ್ ಫುಲ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಇಲ್ಲ ಮಾಡಿದ್ದೀನಿ ಗೈಸ್, ಸಾರಿ ಓರಿಯನ್ ಮಾಲ್ ಅಲ್ಲ ಇದು, ಇಟ್ ಈಸ್ ಫಿನಿಕ್ಸ್ ಮಾಲ್, ಮಾಲ್ ಆಫ್ ಏಷ್ಯಾ. ಯೋಗಿ ಬ್ರೋ ಕುಡ್ಕೊಂಬಂದ್ಬಿಟ್ಟವ್ರೆ ಓರಿಯನ್ ಮಾಲ್ ಅಂತ ಹೇಳ್ತಾರೆ. ಅದು ಫಸ್ಟ್ ಆಫ್ ಆಲ್ ಚೆನ್ನಾಗಿತ್ತಲ್ಲ, ಸೆಕೆಂಡ್ ಆಫ್ ಆಲ್ ಕನ್ಫ್ಯೂಸ್ ಆಗ್ತದೆ. ಯಾವ ಕಡೆ ಆಚೆ ಹೋಗೋದು? ಹಿಂಗೇನಾ ಎಕ್ಸಿಟು? ಮಾಲಿಂದ ಆಚೆ ಹೋಗೋದು ಹೆಂಗಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಫುಲ್ ಖಾಲಿ ಇದೆ. ಯಾರನ್ನ ಫಾಲೋ ಮಾಡ್ತೀವಿ? ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತ, ನಿನ್ನ ನಾಮದಲ್ಲಿ ಅದ್ಭುತವು ದೇವಗಳೋಡುತ್ತೆ. ನನಗೂ ಗೈಸ್ ಇವರು ಆ ಹುಡುಗಿ ಅದಕ್ಕೆ ಇದು ನೋಡ್ಲಿ. ಇವರು ಮದ್ವೆ ಆದ್ರೂ ಅಲ್ಲಿ ಆ ಪೋಸ್ಟಲ್ಲಿರೋ ಹುಡುಗಿನ ನೋಡ್ಬಿಟ್ಟು ಏನೋ ಹೇಳ್ತಾರೆ, ಏನೋ ಸೆಟ್ ಮಾಡ್ತಾ ಇರೋದು. ನಂಗೆ ಬೇಡಪ್ಪ ಗೈಸ್. ಆದ್ರೂ ಈ ಮಾಲ್ ಮಾತ್ರ ಸ್ಮೆಲ್ ನೋಡಿ. ಬಟ್ ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಮಾಲಲ್ಲಿ ಇನ್ನೂ ಯಾರು ಜನನೇ ಇಲ್ಲ, ಫುಲ್ ಎಲ್ಲ ಖಾಲಿ ಹೊಡಿತವ್ರೆ. ನಾವೇ ಹೋಗೋಣ. ಗೋಕುಲ್ ನೋಡಪ್ಪ, ಮಾಲ್ ಆಫ್ ಏಷ್ಯಾ ಕರ್ಕೊ ಬಂದಿದ್ದೀನಿ ನಿನ್ನ. ನಿಜವಾಗ್ಲೂ ನಾನು ಹೇಳ್ದೆ ಮ್ಯಾಕ್ಸ್ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು, ಬಟ್ ಗೋಕುಲ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ ಪಕ್ಕ ಏನೋ ಆಗ್ಬಿಟ್ಟೈತೆ ನನಗೆ. ಇಲ್ಲೇ ಇದು ಪೀಸ್ ನೋಡಿ. ಮತ್ತೆ ಡೋರ್ ಓಪನ್ ಆಗ್ತಿಲ್ಲ. ಇಲ್ಲ ಓಪನ್ ಆಯ್ತು. ಏರ್ಪೋರ್ಟ್ ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ಆಕ್ಚುಲಿ ಇಲ್ಲೆಲ್ಲ ಫುಲ್ಲು ಲೈಟಿಂಗ್ಸ್ ಎಲ್ಲ ಇತ್ತು, ಎಲ್ಲ ಆಫ್ ಮಾಡ್ತಿದ್ದಾರೆ. ಬಟ್ ನಾವು ಪಾರ್ಕಿಂಗ್ ಇಲ್ಲಿ ಯೂಸ್ ಮಾಡಿಲ್ಲ, ಹೊರಗಡೆ ಪಾರ್ಕಿಂಗ್ ಯೂಸ್. ಆಕ್ಚುಲಿ ಯೋಗಿ ಬ್ರೋ ಅವಾಗಲೇ ಮರ್ತ್ಬಿಟ್ಟು, ಸರಿ ಎಣ್ಣೆ ಜಾಸ್ತಿ ಹೊಡೆದ್ಬಿಟ್ಟು ಓರಿಯನ್ ಮಾಲ್ ಅಂತ ಹೇಳಿದ್ರು. ಯೋಗಿ ಬ್ರೋ ಅವಾಗಲೇ ಓರಿಯನ್ ಮಾಲ್ ಅಂತ ಅಂದ್ಬಿಟ್ರು, ಮಾಲ್ ಆಫ್ ಏಷ್ಯಾ ಅಂತ ಹೇಳಕ್ಕೆ. ಒಂದೊಂದು ಬಾಯಿ ಸರಿ ಏನ್ ಮಾಲ್ ಇದು? ಮಾಲ್ ಆಫ್ ಏಷ್ಯಾ ಮಾಲ್ ಆಫ್ ಏಷ್ಯಾ ಮರ್ತೋಗಿರೋದೇ ನಿಂಗೆ. ಫಿಲಮ್ ನೋಡ್ಬಿಟ್ಟು ಅದು ಆ ಸೀನ್ ನೋಡ್ಬಿಟ್ಟು ಅಯ್ಯಾಬಿಟ್ಟವನೆ. ಕೈಸ್ ಇಲ್ಲಿ ನೋಡ್ರಿ ಏಸಪ್ಪನ. ಯಾವ ಸೀನ್ ನೋಡಿ ಗೊತ್ತವನ ಅಯ್ಯಾಗಿರೋದು? ತೋರ್ಸು ಮಚ್ಚ, ಯಾವ ಸೀನ್ ಹೇಳು? ಸೀನ್ ಹೆಸರೇನು ಮಚ್ಚ? ಅರ್ಧನಾರೇಶ್ವರ ಅರ್ಧನಾರೇಶ್ವರ ಸೀನ್ ನೋಡ್ಬಿಟ್ಟು ಆದ್ರೂ ಫಿಲಮ್ ಅಲ್ಲಿ ಸೀನ್ಗಳು ಮಾತ್ರ ಫುಲ್ಲು ಸಾಕತ್ತಾಗಿ ತೆಗ್ದವ್ರೆ. ನೀವು ಹೋಗ್ರಿ ನಮ್ಮ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ಪ್ರೋತ್ಸಾಹಿಸಿ. ಅವ್ರಿಗೆ ಇವ್ರಿಬ್ರದ್ ಗಾಡಿ ಏನಾದ್ರು ಆಗಿದ್ರೆ ಪಕ್ಕ ಒಂದ್ ನಿಮಿಷ ತಡಿ ಬ್ರೋ.
ಅದೇ ನಿನ್ ಗಾಡಿ ಆಗಿದ್ರೆ ಇಲ್ಲ ಗೋಕುಲ್ ಗಾಡಿ ಆಗಿದ್ರೆ ನೀವ್ ಎತ್ಕೊಬಂದ್ ಮಾಲಾಫೇಶ ಒಳಗಡೆ ನಿಲ್ಲಿಸ್ತಿದ್ರಿ. ನಾನು ಹೇಳ್ದೆ ಮಚ್ಚ Guys. ಪಾರ್ಕಿಂಗ್ ಮಾಡೋಣ ಅಂತ. ಅಪ್ಪ ಈ ನಾನು ನನ್ ready ಮಕ್ಳು ಆಗಿದ್ದೆ. ನನ್ ಗಾಡಿ ನಾನು ready ಆಗಿದ್ದೆ. ಅಲ್ಲಿಂದ ಇಲ್ಲೊಂದ್ 3 ಕಿಲೋಮೀಟರ್ ನಡ್ಕೊಂಬರಕ್ಕೆ 300 ರೂಪಾಯಿ ಪೆಟ್ರೋಲ್ ಬೇಕು ಅಂತಂದ ಇವನು. ನನ್ ಗಾಡಿನ ಎತ್ಕೊಂಡೋಗಿ ಯಾವ್ದೋ ಬಾರ್ ಮುಂದೆ ನಿಲ್ಸೋರ್ ಇಬ್ರು. ನಿಲ್ಸು ಅಂತ ಅಂದಿದ್ಯಾರು? ನಿಲ್ಸು ಅಂತ ಅಂದಿದ್ಯಾರು? ನಿಲ್ಸವನು ಲೊಕೇಶನ್ ತೋರಿಸಿದ್ ನೀನು. ಅಲ್ಲೇ ನಿಲ್ಸು ಮಚ್ಚ, ಬಾರ್ ಹತ್ರ ಸೇಫ್ ಆಗಿರುತ್ತೆ ಅಂತ ನಿಲ್ಸಿದ್ ಹೇಳಿದ್ಯಾರು? ನಿಲ್ಸನ್ಗೆ ಮಚ್ಚ ನೀನ್ ಕನ್ನಡಕ ಹಾಕೋ ಮಚ್ಚ ಒಂದ್ಸಲ. ಗೋಕುಲ್ ಕನ್ನಡಕ ಹಾಕೊಳ್ಳೋ. ಹಾಕೋ ಮಚ್ಚ. ಕಾಣಿಸ್ತಾ ಇಲ್ಲ ಅದು. ನಿಮ್ಮ ಹೊರೈನ್ ಮೇಲೆ ತೋರಿಸ್ಬಿಡು ಅಂತ. ಹೊರೈನ್ ಮೇಲೆ ತೋರಿಸ್. ಗೈಸ್ ಯೋಗಿ ಬ್ರೋ ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ಟವ್ರೆ. ಧೂಮಪಾನ ಎಲ್ಲ ಆರೋಗ್ಯಕ್ಕೆ ಹಾನಿಕರ. ಬನ್ನಿ ಹೋಗೋಣ ಮನೆಗೆ. ನಾನು ಹೇಳ್ದಂಗೆ ನನ್ನ ಗಾಡಿನ ಕರೆಕ್ಟಾಗಿ ಯಾವುದೋ MRP ಇದು ಲಿಕ್ಕರ್ ಹೌಸ್ ಹತ್ರ ನಿಲ್ಸಿದೀವಿ. ಇದು ಲಿಕ್ಕರ್ ಹೌಸ್ ಹತ್ರ ನಿಕ್ಕರ್ ಹೌಸ್ ಅಲ್ಲ, ಲಿಕ್ಕರ್ ಹೌಸು. ಕುಡ್ಕ ಲಿಕ್ಕರ್ ಅಂತಾನೆ ನಾನು ಅಂದಿದ್ದು. ಯೋಗಿ ಬ್ರೋ ನಿಜ ಹೇಳಿ ಎಷ್ಟು ಕೊಡ್ತಿದ್ಯಾ ಅಂತ. ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ನಿಜಾಗ್ಲು ನೀನೇ ಹೇಳ್ಬೇಕು ಎಷ್ಟು ಕೊಡ್ಸಿದ್ಯಾ ಅಂತ. ನಾನು ಹೆಲ್ಮೆಟ್ ಹಾಕೋಬೇಕು ಕೊಡ್ಸಿದ್ರೆ ಅರ್ಧ ರೆಡ್ ಬುಲ್ ಹೆಲ್ಮೆಟ್ ಹಾಕೋಬೇಕು ಫಿಲಿಮಲ್ಲಿ. ಏಯ್ ಅಲ್ಲಿಡೋ. ಏಯ್ ಹಾಕೋ ಮಚ್ಚ ಅದ್ರಲ್ಲಿ ನೀನು ಇಟ್ಟಿರೋದು ಏನೇನೋ ಬರ್ಬೇಕು. ಏನಕ್ಕೆ ಯಾರು ನಡ್ಕೊಬರಂತ? ನಾನು ಡ್ರೈವರು, ನೀವು ಹೆಂಗಾದ್ರೂ ಬನ್ನಿ. ಓಕೆ ಗೈಸ್, ಟೈಮ್ 1:15 ಆಗಿಲ್ಲ. ಹುಡುಗರ ಆಡ್ತಿರೋ ನೀವು. ನಿಜವಾಗ್ಲೂ 1:15 ಆಗೈತೆ ತಾನೆ. ಓಕೆ 1:15 ಅಂತ ಅನ್ಕೋಣ. ಇವಾಗ ಮನೆಗೆ ಹೋಗೋಣ. ಇದೇ ಇವನ್ ಕಾಟ ಇರೋದೇ ಒಂದು. ಅಲ್ಲಿ ನೋಡ್ರಿ ಅದೇ ಅವನ್ ಗಾಡಿ ಆಗಿದ್ರೆ ಅಲ್ಲಿ ಸೀದಾ ಅಲ್ಲಿ 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 ನಿಲ್ಸಿರೋನು. ಹಾಕೋಕ್ಕೆ ಹಾಕೊಳ್ಳಲ್ಲ ಈಗ. ಹಾಕೊಳ್ಳಲ್ಲ. ನಿನ್ ಸ್ಟೋರಿ ಏನಾದ್ರು 10 ಜೊತೆಗೆ ಹೋಗಿ ಹೇಳಿದ್ದ? ಹೇಳಿದ್ದೆ. ಸ್ಟೋರಿನೇ ಬರ್ದಿಟ್ಬಿಟ್ಟು. ನಾನು ಮಾನ್ಯತಾ ಟೆಕ್ ಪಾರ್ಕ್ ಎಂಗೇಜ್ಮೆಂಟ್ ಆಯ್ತು. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನಾನಲ್ಲ. ಏನ್ ಹೇಳ್ತೀಯ ಮತ್ತೆ ಫಿಲಂ ಬಗ್ಗೆ ಏನ್ ಹೇಳ್ತೀಯ? ಮಾನ್ಯತಾ ಟೆಕ್ ಪಾರ್ಕ್, ಕೆರೆ, ಆಮೇಲೆ ನೈಟಳ್ಳಿ ಬ್ರಿಡ್ಜು, ಸುಮ್ನಳ್ಳಿ ಬ್ರಿಡ್ಜು, ಆಮೇಲೆ ಕೆಂಗೇರಿ ಮತ್ತೆ ಕರೆಕ್ಟಾಗಿ ಇದನ್ನೆಲ್ಲ ಓಡಾಡಿದ್ದು ತಾನೆ. ಅಲ್ಲೆಲ್ಲ ಓಡಾಡಿದ್ದೀವಿ ಗಾಡಿ ತಗೊಂಡು. ನಾಯಂಡಳ್ಳಿ ಬ್ರಿಡ್ಜ್ ಲಾಸ್ಟಿಗೆ ನಿಮ್ಮ ಆಫೀಸಲ್ಲೇ ಎಂಟಾಗಿದ್ದು. ನಮ್ಮ ಆಫೀಸಲ್ಲಿ ಏನು ಎಂಟಾಗಿಲ್ಲ. ಹಾಂ ಎಲ್ಲ ಎಂಟಾಯ್ತು. ಆದ್ರೂ ಅರ್ಧ ನಾವೇ ಸರಿ. ಮಚ್ಚ ಅವ್ನು ಮದ್ವೆಗೆ ಹೋಗಿದ್ನಲ್ಲ, ಹಂಗೆ ನೀನು ಹೋಯ್ತ್ಯಾ? ಹೋಯ್ತೀನಿ. ಯೋಗಿನೇ ಪಕ್ಕದಲ್ಲಿ ಯಾರದು? ಶಿವಪ್ಪ. ಶಿವಪ್ಪ ಯಮದೂತ ಇಲ್ಲ. ಬೇಡ ಅವ್ರಿಗೆ. ಯೋಗಿ ನಡೆಯೋಣ. ಕಾಲ್ ಮಾಡ್ತೀವಿ ಹೋಣ. ಸಾಕು. ಆಯ್ತು, ಒಂದು ಸಾಂಗ್ ಹೇಳು. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನಾನಲ್ಲ. ಯೋಗಿ ಬ್ರೋ ಏನಿದು? ಏನು ಈಸಿ ವೈಟ್ಸ್ ಗೋಕುಲ್ ಟೈಮಿಂಗ್ ಸೆನ್ಸ್ ಇಲ್ವಾ ನಿನಗೆ? ಮತ್ತು ಗಾಡಿಯಲ್ಲಿ ಸುಮ್ಮನೆ ಹೋಗ್ತಿರೋದು ಹೇಳ್ದವ್ನು ಯಾರು? ಸುಮ್ಮನೆ ಹೇಳೋದನ್ನು ಮಾತು ಹೇಳಿದೆ. 239ಗೆ 213 ಅಲ್ಲ 299. 239ಗೆ ಒಂದು 2 ಸ್ಟ್ರಿಪ್ಸು, ಒಂದು ಪೀಸ್, ಟೋಟಲ್ 5 ಪೀಸ್ ಬರ್ತಾವೆ. ಏನು ತಗೋಣ? ಯಾವ ಬಂದಿರೋದು ಈಸಿ ಬೈಟ್ಸ್ಗೆ 2 ಗಂಟೆಯಲ್ಲಿ ಬ್ಯುಸಿಯಾಗೇನೋ ಬುಕ್ ಮಾಡ್ತಾನೆ. ತಗೊಬಿಡೋಣ. ಮತ್ತೆ ಅದು ಇಷ್ಟೇ ಇರುತ್ತೆ.
ಎಷ್ಟೆಷ್ಟಿರುತ್ತೆ ಮಚ್ಚ ಗೈಸ್ ಗೋಕುಲ್ ಬಂದ್ಬಿಟ್ಟು ಇಲ್ಲಿ ಬರೀ ಟ್ಯೂಸ್ಡೇ ಮಾತ್ರ ಕ್ರಿಸ್ಮಸ್ ಆಫರ್ ಕೇಳ್ತಾರೆ. ಕ್ರಿಸ್ಮಸ್ ಆಫರ್ ಕೊಡ್ರಿ ಈಸಿಯವ್ರಿಗೆ ಮನೆಗೆ ಹೋಗೋಣ ಟೈಮ್ ಆಯ್ತು ಅಂತಂದ್ರು ಈಸಿ ಬೈಟ್ಸ್ ಕರ್ಕೊಂಡ್ಬಂದು ದಾರಿ ತೋರಿಸಿದ್ದು ನಾನಾ ಹೋಗ್ತಿರೋರ್ನ ಕರ್ಬಿಟ್ಟು ಬ್ರೋ ಈಸಿ ಬೈಟ್ಸ್ ಅಂತಂದಿದೆ. ನಾನಾ ಮತ್ತಿನ್ಯಾರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಗೈಸ್ ಈ ಈಸಿ ಬೈಟ್ಸ್ ಮಾಡಿದವರು ನಾನೆಲ್ಲ ಮಾಡಿದ್ದೆ ಈಸಿ ಬೈಟ್ಸ್. ಕರ್ಕೊ ಬಂದಿದ್ದು ಎಷ್ಟು ಟೈಮು 1:48 ಬ್ರೋ. ಇವೆಲ್ಲ ಆಸೆ ಬೇಕಾ? ಬೇಕು 1:30 ಅಲ್ಲಿ ನೋಡಿ ಮಾಲಲ್ಲಿ ನೋಡಿದ್ರೆ ಯಾವುದೋ ಹುಡುಗಿ ನೋಡ್ಬಿಟ್ಟು ಬೇಕು ಅಂತೀರಾ, ಇಲ್ಲಿ ನೋಡಿದ್ರೆ ಈಸಿ ಬೈಟ್ ಸಿಗ್ಬೋದಿದೆ. ನೀನ್ ಮಾಡಿದೆಲ್ಲ ನಮ್ಗೆ ಹೇಳ್ಬೇಡ. ಅಪ್ಪ ನಾವು ಗೋಕುಲ್ ಲವ್ ಸ್ಟೋರಿ ನೋಡ್ಬಿಟ್ಟು ಫೀಲಿಂಗ್ ಅಲ್ಲಿ ಇದ್ದೀವಿ. ಅವನು ಹ್ಯಾಂಗ್ ಓವರ್ ಅಲ್ಲಿ ಓರಿಯನ್ ಮಾಡಂತವನೆ ಬಾಳ ಬೇಸಿಯನ. ನೀನು ನನ್ನ ಬುಡಕ್ಕೆ ಯಾಕೆ ಬರ್ತಾ ಇದೆಯಾ ಈಗ? ನೀನ್ ಮಾಡ್ಕೊಳ್ಳೋದು ಅದೇ. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಲ್ಗೆ ಹೋಗಿದ್ದು ಮಿಸ್ ಆಗಿಬಿಟ್ಟು ಮಾಲ್ ಆಫ್ ಏಷ್ಯಾ ಅನ್ನೋಕೆ ಹೋಗಿ ಒರೈನ್ ಮಾಲ್ ಅಂತ. ಮತ್ತೆ ಟೈಮ್ ಆಯ್ತು ಅಂತ ಲೈಟ್ ಆಫ್ ಮಾಡ್ತಾರೆ ಹೋಗೋಣ. ಕೊಡ್ತಾರೆ ಇವತ್ತು ತಿನ್ಕೊಂಡು ಹೋಗೋಣ. ಏನು ಮಾಡಿ ಹೆಂಗೆ ತಿನ್ಕೊಂಡೋಗೋಣ? ಓಕೆ, ಇಲ್ಲಿ ಯೋಗಿ ಬ್ರೋ ಅವರ ಆಸೆ ಪ್ರಕಾರ ಈಸಿ ಬೈಟ್ಸಿಗೆ ಬಂದಿದ್ದೀವಿ. ಏನು ಬ್ರೋ ಡಿಂಪಲ್ಲು ಇಷ್ಟೇ ಆಯ್ತು. ಈಸ್ ಮೂವಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟಕ್ಕೆ 2:30 ಆಗೈತೆ. ಸೊ ಇವಾಗ ನಾವು ಯೋಗಿ ಬ್ರೋನ ಡ್ರಾಪ್ ಮಾಡಿದ್ವಿ. ನೋಡಿ ಇದೇ ಯೋಗಿ ಬ್ರೋ ಅವ್ರ ಮನೆ. ಯಾರಾದರೂ ಯೋಗಿ ಬ್ರೋ ನೋಡಿದ್ರೆ ಹಣ ಬಂದ ಬರಲಿ. ಹಣ ಬಂದ ಹಣ ಬಂದ ಹಣ ಬಂದ. ಇದೇ ಯೋಗಿ ಬ್ರೋ ಅವ್ರ ಮನೆ. ಬಾಯ್ ಯೋಗಿ ಬ್ರೋ. ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಂತೂ ಇಂತೂ 45 ಫಿಲಮ್ ತೋರಿಸ್ಬಿಟ್ರಿ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಲೋಕಿ. ಅಯ್ಯೋ ಯಪ್ಪ ಏನು ಡವ್ ಮಾಡ್ತೀಯ ಬ್ರೋ. ಜೀವನದಲ್ಲಿ ಈ ದಿನ ಯಾವತ್ತೂ ಒರೈನ್ ಮಾಲ್ ಅಲ್ವಾ? ಒರೈನ್ ಮಾಲ್. ಸರ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಲೈಕ್ ಇಷ್ಟ ಆದಲ್ಲಿ ಗೈಸ್ ಇಲ್ಲೇ ಓಯಾ ಬೆಂಗಳೂರು ಎಂಟ್ರೆನ್ಸ್ ಇದು. ಅಲ್ಲ ಅದು ಬಾರೋ ಕನ್ನಡದಲ್ಲಿ ಓದು ಓಯಾ ಅಂತ ನೋಡೋದು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಿ? ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಮೇಲೆ ಬೆಲ್ ಬಟನ್ ಒತ್ತಿ. ಒತ್ತಿಸ್ತಾನಪ್ಪ ನನ್ನ ಗಾಡಿ ನೀವು. ಗೈಸ್ ಬಾಯ್, ಟೇಕ್ ಕೇರ್.